ಸೊ ಈಗ ನಾವು ಮೆಡಿಸಿನ್ಸ್ ಎಲ್ಲ ಕೊಟ್ಟ ಮೇಲೆ ನಮಗೆ ರಕ್ತನಾಳದ ಸೈಜ್ ಗೊತ್ತಾಗಿದೆ, ಬ್ಲಾಕೇಜ್ ಲೆಂತ್ ಗೊತ್ತಾಗಿದೆ. ಸೊ ನಾವು ಇವಾಗ ಒಂದು ಸ್ಟೆಂಟ್ ಅಂತ ಪ್ಲೇಸ್ ಮಾಡ್ತಾ ಇದೀವಿ. ಏನಿದು ಸ್ಟೆಂಟ್ ಅಂದ್ರೆ? ಸ್ಟೆಂಟ್ ಅಂದ್ರೆ ಒಂದು ಮೆಟಾಲಿಕ್ ಸ್ಟ್ರಕ್ಚರ್, ಅದು ಸ್ಪ್ರಿಂಗ್ ತರ ಇರುತ್ತೆ. ನಾವು ರಕ್ತನಾಳದ ಒಳಗಡೆ ಹೋಗಿ ಅದನ್ನ ನಾವು ಇನ್ಫ್ಲೇಟ್ ಮಾಡ್ತೀವಿ. ಆಗ ಅದು ರಕ್ತನಾಳದ ಒಂದು ಅಳತೆಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಅವಾಗ ಏನಾಗ್ತದೆ, ಅದೊಂದು ಚಾನಲ್ ತರ ಕ್ಲಿಯರ್ ಆಗ್ತದೆ. ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗಿ ರಕ್ತ ಸರಾಗವಾಗಿ ಹರಿಲಿಕ್ಕೆ ಅದು ಸಹಾಯ ಮಾಡ್ತದೆ. ಜೊತೆಗೆ ಮುಂದೆ ಅದು ಮತ್ತೆ ಆ ರಕ್ತನಾಳ ಬ್ಲಾಕೇಜ್ ಆಗದಾಗೂ ಕೂಡ ತಡೆಗಟ್ಟುತ್ತೆ. ಸೊ ನಾನು ನಿಮಗೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ. ಸೊ ಸ್ಟೆಂಟ್ ಅಂದ್ರೆ ಹೇಗಿರುತ್ತೆ ಅಂತ. ಸೊ ದಿಸ್ ಇಸ್ ದ ಸ್ಟೆಂಟ್. ಯು ಕ್ಯಾನ್ ಸಿ. ಸೊ ಇದು ಮೆಟಾಲಿಕ್ ಸ್ಟ್ರಕ್ಚರ್ ಇದೆ ಇಲ್ಲಿ. ಸೊ ಇಷ್ಟು ಉದ್ದ ಸ್ಟೆಂಟ್ ಇರ್ತದೆ. ಅದನ್ನ ಒಂದು ಬಲೂನ್ ಮೇಲೆ ಕೊಲಾಪ್ಸ್ ಮಾಡಿರ್ತಾರೆ. ನಾವು ಅದನ್ನ ಒಳಗಡೆ ತಗೊಂಡೋಗಿ ಬಲೂನ್ ಇನ್ಫ್ಲೇಟ್ ಮಾಡಿದಾಗ ಸ್ಟೆಂಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಮತ್ತೆ ಬಲೂನ್ ಡಿಫ್ಲೇಟ್ ಮಾಡಿದಾಗ ಸ್ಟೆಂಟ್ ಎಕ್ಸ್ಪ್ಯಾಂಡೆಡ್ ಸ್ಟೇಟ್ ಅಲ್ಲೇ ಇರುತ್ತೆ. ನಾವು ಬಲೂನ್ ಅನ್ನ ಆಚೆ ತೆಗೆದ್ಬಿಡ್ತೀವಿ. ಸೊ ಯು ಕ್ಯಾನ್ ಸಿ ದ ಪ್ರೊಸೆಸ್. ಸೊ ಅದನ್ನ ಹಾಕ್ಬೇಕು ಅಂತಂದ್ರೆ ನಾವು ಮೊದಲು ಇಲ್ಲಿ ಏನು ನಾವು ವೈರ್ನ ಆಲ್ರೆಡಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ, ಆ ವೈರ್ನ ಅಲ್ಲಿ ನಾವು ಇದನ್ನ ಪೋಣಿಸ್ತೀವಿ. ಓಕೆ. ಸೊ ಬಹಳ ತೆಳುವಾದಂತಹ ವೈರ್ ಇದು, ತುಂಬಾ ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಸೊ ನಾವು ಇದನ್ನ ವೈರ್ ನಲ್ಲಿ ಪೋಣಿಸ್ತಾ ಇದ್ದೀವಿ. ಪೋಣಿಸ್ಕೊಂಡು ಉಳಿದ ವೈರ್ ನೋಡಿ, ಈಗ ಟ್ಯೂಬ್ ಒಳಗಡೆ ಹೋಯ್ತು ಸ್ಟೆಂಟ್. ಓಕೆ. ಸೊ ಟ್ಯೂಬ್ ಒಳಗಡೆ ಹೋಗ್ತಾ ಇದೆ. ಸೊ ನಾವು ಈಗ ನೀವು ನೋಡಬಹುದು, ಇದು ಒಳಗಡೆ ಹೋಗಿದೆ. ನಮಗೆ ಕೆಲವು ಮಾರ್ಕರ್ಸ್ ಇದೆ, ಅದ್ರಲ್ಲಿ ಗೊತ್ತಾಗುತ್ತೆ. ಅಲ್ಲಿ ನೀವು ನೋಡಿದ್ರೆ ಸ್ಕ್ರೀನ್ ಅಲ್ಲಿ ಈಗ ನೋಡಬಹುದು, ನೋಡಿ ಅಲ್ಲಿ ಸ್ಟೆಂಟ್ ಬಂದಿದೆ ಈಗ. ಹೌದಾ? ರೈಟ್. ಸೊ ಅದನ್ನ ಕರೆಕ್ಟ್ ಆಗಿ ನಾವು ಪ್ಲೇಸ್ ಮಾಡ್ಕೊಂಡು ಇನ್ಫ್ಲೇಟ್ ಮಾಡ್ತೀವಿ. ರೈಟ್. ಸ್ಮಾಲ್ ಪಫ್. ಎಕ್ಸಲೆಂಟ್. ಕಾಡಲ್ ಶಾಲೆ ಕಾಡಲ್. ಇದು ಥ್ರಾಂಬಸ್ ಆಸ್ಪಿರೇಷನ್ ಡಿವೈಸ್ ಅಂತ. ಸೊ ಹೃದಯದ ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ಸ್ ಇದ್ದಾಗ ನಾವು ಬ್ಲಡ್ ಕ್ಲಾಟ್ಸ್ ನ ಕ್ಲಿಯರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಸಹಿತ ನಾವು ಹೃದಯದ ರಕ್ತನಾಳಕ್ಕೆ ಇದನ್ನ ಪಾಸ್ ಮಾಡಿಕೊಂಡು ಆಸ್ಪಿರೇಟ್ ಮಾಡ್ತೀವಿ. ಓಕೆ. ಇದು ಅರೌಂಡ್ 1-2 ಮಿಲಿಮೀಟರ್ ಅಷ್ಟು ಇರ್ತದೆ ಇದು. ಸೊ ಅದನ್ನ ನಾವು ಪಾಸ್ ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಸಿ ಹಿಯರ್.